ಜೆಡಿಎಸ್ ಪುನಶ್ಚೇತನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಈಗ ಮುಂದಾಗಿದ್ದಾರೆ. ನಾಳೆಯಿಂದ ಹಾಸನದಲ್ಲಿ 2 ದಿನ ಶಾಸಕರ ಸಭೆ ಇಟ್ಟಿದ್ದಾರಂತೆ. ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆಗಿನ ಮೈತ್ರಿ ಮುಂದುವರಿಕೆ ಸಂಘಟನೆಯ ಸಭೆಯ ಉದ್ದೇಶ ಆಗಿದೆ. ಜೀವನದಿ ಕಾವೇರಿ ಪವಿತ್ರ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಎದುರಾಗಿದೆ. ನಾಳೆ ಮಧ್ಯಾಹ್ನ 1:44ಕ್ಕೆ ಸಲ್ಲುವ ಮಕರ ಲಗ್ನದಲ್ಲಿ ಕಾವೇರಿಯು ತೀರ್ಥರೂಪಿಣಿಯಾಗಿ ಭಕ್ತರಿಗೆ ಒಲಿಯಲಿದ್ದಾಳೆ. ಚಿಕ್ಕಬಳ್ಳಾಪುರದ ಹಾರೋಬಂಡೆ ಗ್ರಾಮದ ಬಳಿ ಗೋರಕ್ಷಕರ ಮೇಲೆ ಗೋವು ಮಾಫಿಯಾ ದಾಳಿ ಮಾಡಿದೆ. ಲಾರಿಯಲ್ಲಿ 28 ಜಾನುವಾರುಗಳನ್ನು ಅಕ್ರಮವಾಗಿ ರವಾನೆ ಮಾಡ್ತಾ ಇದ್ರಂತೆ. ಆದರೆ ಕಾರ್ನಲ್ಲಿ ಬಂದ ಗೋಮಾಫಿಯಾ ಗ್ಯಾಂಗ್ ಬ್ಯಾಟ್, ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ಗೋರಕ್ಷಕರ ಕಾರನ್ನು ಕೂಡ ಚೆಕಪ್ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಈಗ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾನಂತೆ. 10 ಶವಗಳನ್ನು ಹೂತಿದ್ದಾಗಿ ಬೆಳ್ತಂಗಡಿ ಕೋರ್ಟ್ನಲ್ಲಿ ಆತ ಹೇಳಿದ್ದು ಸದ್ಯ ಅದನ್ನು ಭೇದಿಸೋಕೆ ದೊಡ್ಡ ಸವಾಲಂತೆ ಸೈಟಿಗೆ. ಪ್ರೀತಿ ಗೊತ್ತಿಲ್ಲದೆ ಇರುವಂತವರೇ ಪ್ರೀತಿ ಮಾಡೋಕೆ ಮುಂದಾಗ್ತಾರಪ್ಪ. ಬೆಂಗಳೂರಿನ ಶ್ರೀರಾಮಪುರ ರೈಲ್ವೆ ಟ್ರ್ಯಾಕ್ ಬಳಿ ಯಾಮಿನಿ ಅನ್ನುವಂಥ ಹುಡುಗಿ 20 ವರ್ಷದ್ದು ವಿದ್ಯಾರ್ಥಿನಿಯನ್ನ ಪಾಗಲ್ ಪ್ರೇಮಿ ವಿಘ್ನೇಶ್ ಅನ್ನೋನು ಎರಿದು ಕೊಂದುಬಿಟ್ಟಿದ್ದಾನೆ. ಬನಶಂಕರಿ ಖಾಸಗಿ ಕಾಲೇಜಿನಲ್ಲಿ ಬಿ ಫಾರ್ಮಸಿ ಓದ್ತಾ ಇದ್ದಂತೆ ವಿದ್ಯಾರ್ಥಿನಿ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಮಂತ್ರಿ ಬಾಲ್ ಹಿಂದಿನ ರೈಲ್ವೆ ಟ್ರ್ಯಾಕ್ ಬಳಿ ಖಾರದ ಪುಡಿ ಹರಿಸಿ ಕತ್ತು ಕೊಯ್ದು ಎಸ್ಕೇಪ್ ಆಗಿದ್ದಾನಂತೆ. ಪ್ರೀತಿ ಮಾಡುವಂತ ಕೇಳಿದ್ದಂತೆ. ಅವಳು ಇಲ್ಲ ಅಂದಿದ್ದಕ್ಕೆ ಈ ರೀತಿ ಕೊಲೆ ಮಾಡಿದ್ದಾನಂತೆ. ಅದ್ಯಾವ ಪ್ರೀತಿ? ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟು ವೈದ್ಯ ಪತಿಯನ್ನ ಡಾಕ್ಟರ್ ಮರ್ಡರ್ ಮಾಡಿರುವಂತಹ ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಳ್ತಾ ಇದೆ. ಆರೋಪಿ ಮಹೇಂದ್ರ ತಾನು ಕೆಲಸ ಮಾಡ್ತಾ ಇದ್ದ ವಿಕ್ಟೋರಿಯಾ ಆಸ್ಪತ್ರೆ ಹಾಗೂ ಮಡಿವಾಳದಲ್ಲಿರುವ ಆತನ ಸಹೋದರನ ಮೆಡಿಕಲ್ ಶಾಪ್ನಲ್ಲಿ ಅನಸ್ತೇಶಿಯಾ ಖರೀದಿ ಮಾಡಿದ್ದ ಅನ್ನೋ ಮಾಹಿತಿ ಇದೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯವರು ಹೇಳ್ತಾರೆ ಆತ ಜುಲೈನಲ್ಲೇ ಕೆಲಸ ಬಿಟ್ಟಿದ್ದ ಅಂತ. ಬೆಂಗಳೂರಿನಲ್ಲಿ ಬೈಕ್ ವಾಹನ ಸವಾರನಿಗೆ ಟ್ರಾಫಿಕ್ ಪೊಲೀಸ್ ಒಬ್ಬರು ಕಪಾಳ ಮೋಕ್ಷ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕಪಾಳ ಮೋಕ್ಷ ಮಾಡಿದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಆಗಿದೆ ಅಂತ ದಕ್ಷಿಣ ವಿಭಾಗದ ಟ್ರಾಫಿಕ್ ಡಿಸಿಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಲ್ಲದೆ ನಾಗರಿಕರ ಜೊತೆಗೆ ಅಥವಾ ಅಧಿಕಾರಿಗಳ ಜೊತೆಯೇ ಇರಲಿ, ಈ ರೀತಿ ದುರ್ವರ್ತನೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕರೆಕ್ಟ್. ಅಫ್ಘಾನಿಸ್ತಾನ ಯುದ್ಧದ ನಿರ್ಧಾರಗಳನ್ನ ಕಾಬೂಲ್ನಲ್ಲ ನವದೆಹಲಿಯಲ್ಲಿ ತೆಗೆದುಕೊಳ್ತಾ ಇದೆ. ತಾಲಿಬಾನ್ ಯುದ್ಧಕ್ಕೆ ಭಾರತ ಪ್ರಾಯೋಜಕತ್ವ ವಹಿಸಿದೆ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಆರೋಪ ಮಾಡಿದ್ದು, ಇದು ಪಾಕಿಸ್ತಾನಕ್ಕೆ ಹಳೆ ಚಾಳಿ ಅಂತ ಭಾರತ ತಿರುಗೇಟ್ಕೊಂಡಿದೆ. ಅಹಮದಾಬಾದ್ ವಿಮಾನ ದುರಂತ ಸಂಬಂಧ ನ್ಯಾಯಾಂಗ ಮೇಲ್ವಿಚಾರಣೆಯಲ್ಲಿ ಸ್ವತಂತ್ರ ತನಿಖೆ ನಡೆಯಬೇಕು ಅಂತ ಮೃತ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರ 91 ವರ್ಷದ ತಂದೆ ಪುಷ್ಕರ್ ರಾಜ್ ಸಬರ್ವಾಲ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಕಳೆದ ಜೂನ್ನಲ್ಲಿ ಬೋಯಿಂಗ್ ವಿಮಾನ ಪತನವಾಗಿ 260 ಜನರ ಸಾವಿಗೆ ಕಾರಣ ಆಗಿತ್ತು. ಹಾಸನಾಂಬೆ ದರ್ಶನಕ್ಕೆ 7ನೇ ದಿನ ಭಕ್ತರ ದಂಡು ಹರಿದು ಬರ್ತಾ ಇದೆ. 1300 ರೂಪಾಯಿ ಟಿಕೆಟ್ ಅನ್ನು ಪಡೆದು ದರ್ಶನವನ್ನು ಪಡಿತಾ ಇದ್ದಾರೆ. ಸುಮಾರು 11 ಲಕ್ಷ ಭಕ್ತರು ಹಾಸನಾಂಬೆ ದರ್ಶನವನ್ನು ಇವತ್ತು ಪಡ್ಕೊಂಡಿದ್ದಾರೆ.